ಮತದಾನ ಬಹಿಷ್ಕರಿಸಿ ಲೋಕಸಭಾ ಚುನಾವಣೆ ಸಂಬಂಧ ಮತದಾನದ ಹಕ್ಕನ್ನ ಚಲಾಯಿಸದೇ ಇರಬೇಡಿ. ನಿಮ್ಮ ಹಕ್ಕನ್ನ ನೀವು ಚಲಾಯಿಸದಿದ್ರೆ ಒಂದು ಅದ್ಭುತವಾದ ಶಕ್ತಿಯನ್ನ ಕಳೆದುಕೊಳ್ತೀರಿ. ನಿಮ್ಮ ಹೋರಾಟ ಏನೇ ಇದ್ರೂ ನಾವು ಅದಕ್ಕೆ ಸ್ಪಂದಿಸುತ್ತೇವೆ. ಉಪವಿಭಾಗಾಧಿಕಾರಿ ಬಿಕೆ ಸಪ್ತಶ್ರೀ ಹೀಗಂತ ಮನವಿ ಮಾಡಿದ್ದಾರೆ. ಕೋಬಾಲ್ಟ್ ಹಾಗೂ ನಿಕ್ಕಲ್ ಗಣಿಗಾರಿಕೆಗೆ ಕೇಂದ್ರ ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ಸ್ಥಳೀಯ ರೈತರು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸಿದ್ದ ಹಿನ್ನೆಲೆಯಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿಗಳು ಕೋಡಿಹಳ್ಳಿ, ಕುಣೇಕೇನಹಳ್ಳಿ ಗ್ರಾಮಗಳಲ್ಲಿ ಮತದಾನದ ಜಾಗೃತಿ ಸಭೆಯನ್ನು ನಡೆಸಿದರು. ಚುನಾವಣಾಧಿಕಾರಿ ಜಿಎನ್ ಮಂಜುನಾಥ್, ತಹಸೀಲ್ದಾರ್ ವೈಎಂ ರೇಣುಕುಮಾರ್, ಕುಣಿಗಲ್ ಡಿವೈಎಸ್ಪಿ ಓಂ ಪ್ರಕಾಶ್, ಸರ್ಕಲ್ ಇನ್ಸ್ಪೆಕ್ಟರ್ ಲೋಹಿತ್ ಕುಮಾರ್ ಹಾಗೂ ರೆವೆನ್ಯೂ ಇಲಾಖಾಧಿಕಾರಿಗಳು ಮಂಗಳವಾರ ದುಂಡಾ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಒಕ್ಕೊರಲಿನಿಂದ ಗಣಿಗಾರಿಕೆ ಬಗ್ಗೆ ನಿಖರ ಮಾಹಿತಿ ನೀಡುವವರೆಗೂ ನಾವ್ಯಾರೂ ಮತ ಹಾಕೋದಿಲ್ಲ ಎನ್ನುವಂತಹ ವಿಚಾರವಾಗಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈಎಂ ರೇಣುಕುಮಾರ್, ಎಆರ್ಒ ಮಂಜುನಾಥ್, ಡಿವೈಎಸ್ಪಿ ಓಂ ಪ್ರಕಾಶ್, ಸಿಪಿಐ ಲೋಹಿತ್, ಎಎಸ್ಐ ಚಂದ್ರಕಾಂತ್ ಹಾಗೂ ಇನ್ನಿತರರು ಹಾಜರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ಕೊರಟಗೆರೆ. ಅಂದ್ರೆ ನಾವ್ ಹೇಳ್ತಿರೋದು ನಾವೇನು ನಿಮ್ಗೆ ಆಗತ್ತೆ ಆಗಲ್ಲ ಆತರ ಹೇಳ್ತಿಲ್ಲ. ಇನ್ನ ಇದು ಶುರು ಹಂತದಲ್ಲಿ ಇದೆ. ನಾವುಗಳು ಇನ್ನ ಫೈಟ್ ಮಾಡಿ ಅಂತಾನೆ ಹೇಳ್ತಾರೆ. ಈಗ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮತ್ತೆ ಎನ್ವಿರಾನ್ಮೆಂಟ್ ಇದೇ ದಿನ ನಾನು ನೀವು ವಾಸ್ತವವಾಗಿ ನಾನು ಉದಾಹರಣೆ ಕೊಡ್ತೀನಿ. ಎಡಿಬಿ ಅಕ್ವೈರ್ ಆಗಿದೆ ದವಾಸ್ಪೇಟೆ, ಇದರಿಂದ ಟೋಟಲ್ ದೊಡ್ಡಬಳ್ಳಾಪುರ ಎಡಿಬಿ ಅಸೆಸ್ಮೆಂಟ್ ಇದರಲ್ಲಿ ಅಕ್ವೈರ್ ಮಾಡಿಕೊಂಡು ಟೋಟಲ್ ಫೈನಲ್ ಹೇಳಿ ಫೈನಲ್ ನೋಟಿಫಿಕೇಶನ್ ಮುಗಿದಾಗಿದೆ. ಬಟ್ ನಾನು ಇಂಡಸ್ಟ್ರಿ ಮಾಡ್ತಾ ಇದ್ದೀನಿ, ನನಗೂ ನೋಟಿಸ್ ಕೊಟ್ಟಿದ್ರು, ಹೋಗಿದ್ದೆ ಮೊನ್ನೆ. ಫೈನಲ್ ಅಲ್ಲಿ ಯಾವಾಗ ಸೋಷಿಯಲ್ ಅಸೆಸ್ಮೆಂಟ್ ಮೀಟಿಂಗ್ ಮಾಡಿದ್ರು ಗೊತ್ತಾ ಮೇಡಮ್? IAS ಆಫೀಸರ್ಗಳು ಮತ್ತೆ ಅಲ್ಲಿನ ಜನಗಳು ಕರೆಸಿ ಫೈನಲ್ ನೋಟಿಫಿಕೇಶನ್ ಆಗೋಗಿದ್ರು. ಎಲ್ಲ ಮುಗಿದು ಎನ್ರೋಲ್ಮೆಂಟ್ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೆಪಕ್ಕೆ ಮಾತ್ರ ಮಾಡಿದ್ರು ನಮ್ಮನ್ನು ಕರೆಸಿ. ಬಟ್ ಎಲ್ಲ ಫೈನಲ್ ಮುಗಿದು ಹೋಗಿದೆ, ಎಲ್ಲ ಲ್ಯಾಂಡ್ ಅಕ್ವೈರ್ ಆಗಿದೆ, ಎಲ್ಲ ಏನೇನು ಅವ್ರವ್ರು ಏನೇನು ಬೇಕು, ಯಾರು ಕೇಸ್ ಹಾಕ್ಬೇಕು ಹಾಕಿರು, ಮತ್ತೇನೇನಿದೆ ಎಲ್ಲ ಆಗೋಗಿದೆ. ಸೊ ಲಾಸ್ಟ್ ಫೈನಲ್ ಇದೇ ಈ ಸ್ಥಿತಿ ಇಲ್ಲ, ಅದೇ ಸ್ಥಿತಿ ಬರೋದು ಖಂಡಿತ ಹೇಳ್ತೀನಿ. ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ವಾಸ್ತವವಾಗಿ ನಾನು ಹೇಳ್ತೀನಿ ಕೇಳಿ. ನಾನು ನಿನ್ನೆ ಸೆಂಟ್ರಲ್ ಪ್ರೊಲಾಜಿಸ್ಟಿಯರ್ ಮಿನಿಸ್ಟರ್ ಆಫೀಸರು ಮಾತಾಡಿದ್ದೀನಿ. ನಿಮಗೆ ಮಾಹಿತಿ ಇದೆ. ಸಂಪೂರ್ಣ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ರಾಜಕಾರಣಿಗಳು ಅವ್ರೆ ಎಲ್ಲರಿಗೂ ಮಾಹಿತಿ ಇದೆ. ಇದ್ರ ಬಗ್ಗೆ ಯಾರು ಸುಳ್ಳು ಹೇಳ್ಬೇಡ್ರಿ, ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಬಟ್ ಮುಗ್ಧ ಜೀವಿಗಳಿದಾರಲ್ಲ, ದಯವಿಟ್ಟು ನಿಮ್ಗೆ ಕೈ ಮುಗಿ ಕೇಳ್ತಿರ್ತೀನಿ, ಆ ಮುಗ್ಧ ಜೀವಿಗಳನ್ನ ನೀವು ದೇವರನ್ನೇ ಮರಳು ಮಾಡ್ಬೇಡಿ. ಇರಾಗ ವಾಸ್ತವತೆ ಹೇಳಿ ಹೀಗಿದೆ, ಈಗ ಆಗೋಗಿದೆ ನಿಮ್ಗೆ ಪರಿಸ್ಥಿತಿ. ಅಷ್ಟು ಬಿಟ್ಟು ಏನು ಆಗಲ್ಲ. ನನಗೆ ಮೇಲಿನ ಹಂತದಿಂದ ಏನ್ ಬಂದಿದೆ ನಾನು ಅವತ್ತು ಅವರಿಗೆ ಎಲ್ಲರಿಗೂ ಕೂಡ ಮನವಿ ತಗೊಳ್ಬೇಕಾದ್ರೂ ಹೇಳಿದ್ದೀನಿ. ನನಗೆ ಏನು ಮೇಲಿನ ಅಧಿಕಾರಿಗಳಿಂದ ನಿರ್ದೇಶನ ಬಂದಿದೆ ಅದಷ್ಟೇ ಮಾಡಿದ್ದೇನೆ. ಅದು ಹೊರತುಪಡಿಸಿದ ಮುಂದಿನ ಡೆವಲಪ್ಮೆಂಟ್ ನಮಗೆ ಯಾವುದೇ ಕಾರಣಕ್ಕೂ ಫೀಡ್ಬ್ಯಾಕ್ ಬಂದಿಲ್ಲ ಮೇಡಮ್. ತಗೊಂಡ್ರಿ ಫೀಡ್ಬ್ಯಾಕ್, ಈಗ ನಾವು ಫೀಡ್ಬ್ಯಾಕ್ ಮೇಡಮ್. ಈಗ ನಾವು ಸರ್ಕಾರಕ್ಕೆ ಇನ್ನೂ ವರದಿನೂ ನಾವು ಕಳಿಸಿಲ್ಲ. ಎಲ್ಲ ಬರಬೇಕು, ಬಂದು ನಿಮ್ಮ ಮನವಿ ಕಳಿಸಿ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಗುವಂತದ್ದು ನಮ್ಮಲ್ಲಿ ಯಾವುದು ನಾವು ನೋಡಿ ನಾವು ಮಾಡ್ತಾ ಇರೋದು ಸರ್ಕಾರದ ಪರವಾಗಿ ಯಾರಿಗೂ ತಪ್ಪು ಮಾಹಿತಿ ಕೊಡೋದ್ರಲ್ಲೂ ಇಲ್ಲ. ನಾವು ಸರಿಯಾದ ಮಾಹಿತಿ ಕೊಟ್ಟರೆ ತಾವು ತಮಗೆ ಏನು ಸರ್ಕಾರದಲ್ಲಿ ಏನು ಮಾಡ್ಕೋಬೇಕು ನೀವು ಮಾಡ್ತೀರಾ. ಜನಕ್ಕೆ ನಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡೋದಲ್ಲ ಹೊರಟ ನಾನೇ ಕಳಿಸ್ತಿದ್ದೆ. ಶಬಾಷ್, ನೀಟಾಗಿ ವಿಡಿಯೋ ಮಾಡಿದೆ ಫುಲ್, ಎಲ್ಲಿವರೆಗೂ ಬೇಕಿಲ್ಲ ಕಳಿಸಂಗ ಕಟ್ ಮಾಡ್ತೀನಿ. ನಮ್ಮಲ್ಲೂ ಅಧಿಕಾರಿಗಳಿದ್ದಾರೆ, ಅವ್ರು ಮಾಡೋದು ಇದೇ ಕೆಲಸನೇ. ಆ ಎನ್ವರ್ಸಿ ಹೋದಾಗ ರೈತರ ಅವ್ರನ್ನ ಕರ್ಕೊಂಡು ಹೋಗಿ ಬಾರಪ್ಪ ಏನು ಆಗಲ್ಲ, ಬೇರೆ ಕಡೆ ಮಾಡ್ತಾ ಇರೋದು ಜಾಸ್ತಿ ಕರ್ಕೊಂಡು ಹೋಗಿ ಈ ತರ ಇದೆ, ಯಾಕೆ ಆಗಲ್ಲ, ಯಾಕೆ ಏರಿಯಲ್ಲ ಏನಿಲ್ಲ ಮೇಡಮ್. ಏನ್ ಗೊತ್ತಾ, ಯಾರು ಮೇಡಮ್ ತಪ್ಪು ಮಾಹಿತಿ ಯಾರು ಕೊಡ್ತಾ ಇಲ್ಲ. ಅವಾಗ ನಾವು ಏನೋ ಏನಕ್ಕೆ ಪ್ರಯೋಜನ ಇಲ್ವಲ್ಲ, ಹಂಗಾಗುತ್ತೆ. ಅದಕ್ಕೋಸ್ಕರ ಒದ್ದಾಡ್ತಾ ಇರೋದಷ್ಟೇ. ಇದು ಗೌರ್ಮೆಂಟ್ ಲ್ಯಾಂಡ್ ಇಲ್ಲದೆ ಇದ್ದು
ಬರೀ ರಿವ್ಯೂ ಲ್ಯಾಂಡ್ ಆಗಿದ್ದು ಎಲ್ಲ ಜನಕ್ಕೆ ಜನತೆ ಆಗಿದ್ರೆ ನಾವು ಎದುರಿಗೆ ಫೈಟ್ ಮಾಡ್ಬೋದಾಗಿತ್ತು. ಈಗ ಮೇ ಬಿ ಮೇಡಮ್ ಈಗ ಏನಾಯ್ತು ರೈತರು ಪರವಾಗಿ ಆಗ್ಬೋದು ಅಥವಾ ಗಣಿಗಾರಿಕೆ ಯಾರು ನೀವು ನಿಮ್ಮ ಹಕ್ಕನ್ನ ಪಡೆಯಕ್ಕೆ ಹೋರಾಟ ಮಾಡೋಕ್ಕೆ ನೀವು ಬಯಸಿದ್ದೀರಿ, ನಿಮ್ಮ ಹಕ್ಕದು. ಅದೇ ರೀತಿ ನಮ್ಮ ಮನವಿ ಏನಪ್ಪ ಅಂತಂದ್ರೆ, ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡೋದು ಸರಿಯಲ್ಲ ಸಂವಿಧಾನದಲ್ಲಿ. ನೀವು ಚುನಾವಣೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಚುನಾವಣೆಯಲ್ಲಿ ಮಾಡಿ ಮತದಾನ ಮಾಡಿ ಹೆಚ್ಚು ಮತದಾನ ಆಗೋದಕ್ಕೆ ಈಗ ಸಹಕರಿಸಿ ಅಂತ ಹೇಳಿದ್ದೀವಿ. ಹೆಚ್ಚಿನ ಮನವರಿಕೆಯನ್ನು ಮಾನ್ಯ ಮೇಡಮವರಲ್ಲಿ ಮನವರಿಕೆ ಮಾಡ್ತೀವಿ. ಹೇಳು ನಮ್ಗೆಲ್ರಿಗೂ ಗೊತ್ತಿದೆ ಯಾವ ಉದ್ದೇಶಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಏನು ಅಂತ. ಈಗ ಆಲ್ರೆಡಿ ತಹಸೀಲ್ದಾರ್ ಅವರು ಕೂಡ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನಾನು ತಮ್ಮಲ್ಲೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಏನು ನಿಮ್ಮಲ್ಲಿ ಒಂದು ಆತಂಕ ಇದೆ. ನಮ್ಮಿಂದ ಈಗ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಒಂದು ವರದಿ ಕೇಳಿರ್ತಾರೆ ಗಣಿಗಾರಿಕೆ ಸಂಬಂಧವಾಗಿ. ಅದು ವರದಿ ಕೊಡೋ ಸಂಬಂಧ ನಿಮಗೆಲ್ಲರಿಗೂ ಒಂದು ಸ್ವಲ್ಪ ಆತಂಕನೂ ಇದೆ, ಆತಂಕ ಕೂಡ ಇದೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಚುನಾವಣೆನ ಬಹಿಷ್ಕಾರ ಮಾಡ್ತೀವಿ ನಾವು ನಿಮ್ಮ ಆತಂಕದಿಂದ ಅಂತ ಹೇಳಿ ಮೊನ್ನೆ ಕೂಡ ಮಾಧ್ಯಮಗಳಲ್ಲೂ ನಮ್ಮ ಅಭಿಪ್ರಾಯಗಳು ಕೂಡ ಎಲ್ಲ ವ್ಯಕ್ತವಾಗಿದೆ. ಅದು ನಾವು ಕೂಡ ನೋಡಿದ್ದೇವೆ. ತಮಗೆ ಏನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ತಮ್ಮ ಆತಂಕ ಎಲ್ಲಾನು ಹೌದು. ತಮಗೆ ಈಗ ಅದು ಯಾವ ಹಂತದಲ್ಲಿದೆ ಎಲ್ಲ ಮತ್ತೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಿನ್ನೆ ಎಲ್ಲರೂ ಸವಿವರವಾಗಿ ಡಿಸ್ಕಷನ್ ಆಗಿದೆ, ಮತ್ತೆ ಇವಾಗ ಏನಾಗ್ತಿದೆ ಅನ್ನೋದು ತಮಗೆಲ್ಲ ಮಾಹಿತಿ ಇದೆ. ಆದರೆ ನಾವು ನಿಮ್ಗೆ ಏನು ಹೇಳ್ತೀವಿ, ಪ್ರತಿಯೊಬ್ಬ ಪ್ರಜೆಗೇನು ಒಂದು ಹಕ್ಕು, ಮತದಾನ ಮಾಡೋದು ಒಂದು ರೈಟ್ಸ್. ಅದನ್ನ ನಾವು ನಮ್ಮ ಹಕ್ಕನ್ನು ಪ್ರತಿಪಾದಿಸುವ ಮೂಲಕ ನಾವು ಏನು ಬೇಕಾದ್ರೂ ಪಡ್ಕೋಬೋದು. ಅಂದರೆ ಈಗ ನಮಗೆಲ್ರಿಗೂ ಗೊತ್ತಿದೆ, ಹಿಂದೆ ಸ್ವಾತಂತ್ರ್ಯ ಬಂದಾಗಿಂದಾನು ನಮ್ಮ ಪ್ರಜಾಪ್ರಭುತ್ವ ಅನ್ನೋದು ಏನು ಅಂತಲೂ ಗೊತ್ತಿದೆ, ಅದ್ರ ಪವರ್ ಏನು ಅಂತಲೂ ಗೊತ್ತಿದೆ. ಹಿಯರ್ ಪಬ್ಲಿಕ್ಸ್ ಆರ್ ಎವ್ರಿಥಿಂಗ್, ಜನವೇ ಎಲ್ಲಾನು ಪ್ರಜಾಪ್ರಭುತ್ವದಲ್ಲಿ. ಅಂತ ಒಂದಿದ್ದಾಗ ತಾವುಗಳು ಬಹಿಷ್ಕಾರ ಮಾಡೋದ್ರ ಮುಖಾಂತರ ನಿಮ್ಮ ಆತಂಕನ ವ್ಯಕ್ತಪಡಿಸೋ ಬದಲಿಗೆ ತಾವು ಮತ ಚಲಾಯಿಸಿ ಕಾನೂನು ಚೌಕಟ್ಟಲ್ಲಿ ಏನು ನಿಮ್ಮ ಒಂದು ಆತಂಕ ಇದೆ ಅದನ್ನ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡೋದು ಉತ್ತಮ ಅಂತ ನನಗೆ ಅನಿಸುತ್ತೆ. ಅದನ್ನ ತಮಗೆ ಹೇಳ್ತಾ ಇದ್ದೇವೆ. ಅದು ಒಂದು ಮನವರಿಕೆ ಮಾಡೋ ಒಂದು ಪ್ರಯತ್ನ ನಮ್ಮದು. ದಯಮಾಡಿ ಎಲ್ಲರೂ ಕೂಡ ಮತದಾನ ದಿನ ಮತ ಚಲಾಯಿಸಿ. ಆಮೇಲೆ ಯಾವುದೇ ರೀತಿ ಕಾನೂನು ಕೈಗೆ ತಗೊಳ್ಳುವಂಥ ಚಟುವಟಿಕೆಗಳು ಆಗೋದು ಬೇಡ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ದಿನ ಅಂತ ಕೂಡ ಇದನ್ನ ತಮ್ಮೆಲ್ಲರಿಗೂ ನಾವು ಒಂದು ಮನವಿ ಅಂತಾನೆ ಅನ್ಕೊಳ್ಳಿ. ಯಾವುದೇ ರೀತಿ ಕಾನೂನು ಬಾಹಿರವಾದ ಚಟುವಟಿಕೆಗಳು ಮಾಡ್ದಲೆ ಮತದಾನ ಮಾಡಿ ಅಂತ ಹೇಳ್ತಾ ನಾನು ತಮ್ಮಲ್ಲಿ ಯಾರಾದರೂ ಏನಾದರೂ ಮಾತಾಡೋರಿದ್ರೆ ಒಬ್ಬೊಬ್ರು ಅಟ್ ಎ ಟೈಮ್